ಪೀರಿಯಡ್ಸ್ ಬಂದರೂ ಕೂಡ ಮ್ಯಾರಥಾನ್ ನಿಲ್ಲಿಸದ ಹೆಣ್ಣು ಮಗಳು. ಈ ಘಟನೆ ನಡೆದಿರೋದು 2024 ಚೀನಾದ ಆಂಗ್ಶೂ ಲೇಕ್ ಮ್ಯಾರಥಾನ್ ನಲ್ಲಿ. ಆದ್ರೆ ಈಗ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತ ಹೇಳ್ತೀನಿ. ಚೀನಾದ ಲೀ ಮೈಸೆನ್ ಅನ್ನೋ ಹೆಣ್ಮಗಳು 42 ಕಿಲೋಮೀಟರ್ ಫುಲ್ ಮ್ಯಾರಥಾನ್ ಓಡ್ತಾ ಇರ್ತಾರೆ. ಅವರ 34ನೇ ಕಿಲೋಮೀಟರ್ ಓಡೋ ಟೈಮ್ ನಲ್ಲಿ ಸಡನ್ ಆಗಿ ಪೀರಿಯಡ್ಸ್ ಸ್ಟಾರ್ಟ್ ಆಗುತ್ತೆ. ಕಾಲಿನ ಮೇಲೆ ಬ್ಲಡ್ ಹರಿತಾ ಇರುತ್ತೆ. ಆದ್ರೂ ಕೂಡ ಅದನ್ನ ತಲೆ ಕೆಡಿಸ್ಕೊಳ್ಳದೆ 42 ಕಿಲೋಮೀಟರ್ ಫುಲ್ ಮ್ಯಾರಥಾನ್ ಕಂಪ್ಲೀಟ್ ಮಾಡ್ತಾರೆ. ಆಮೇಲೆ ಅವರನ್ನ ಕೇಳಿದಾಗ ಅವ್ರು ಹೇಳಿದ್ದು, ಈ ವರ್ಷದ ಕಾಂಪಿಟೇಷನ್ ಅಲ್ಲಿ ನಾನು ರೇಸ್ ನ ಬಿಟ್ಟಿದ್ರೆ ಮತ್ತೆ ಇನ್ನೊಂದು ಮ್ಯಾರಥಾನ್ ಓಡಬೇಕಾಗ್ತಾ ಇತ್ತು. ರಿಸಲ್ಟ್ ಏನೇ ಬರ್ಲಿ ನಾನು ಈ ರೇಸ್ ನ ಕಂಪ್ಲೀಟ್ ಮಾಡ್ಲೇಬೇಕು ಅಂತ ಓಡ್ದೆ ಅಂತ ಹೇಳ್ತಾರೆ. ಇದರಿಂದ ನಮ್ಗೆ ಅವರ ಪ್ರೊಫೆಷನಲ್ ಕಮಿಟ್ಮೆಂಟ್ ಗೊತ್ತಾಗುತ್ತೆ. ಸೊ ಅವರಿಗೆ ನಂದೊಂದು ಸಲಾಂ. ಇನ್ನು ಕೂಡ ನಮ್ಮ ಸಮಾಜದಲ್ಲಿ ಈ ಪೀರಿಯಡ್ಸ್ ಬಗ್ಗೆ ಓಪನ್ ಆಗಿ ಮಾತಾಡೋದಕ್ಕೆ ತುಂಬಾ ಜನ ಹೆಸಿಟೇಟ್ ಮಾಡ್ಕೊಳ್ತಾರೆ. ಆದ್ರೆ ಈ ಲೀ ಮೈಸೆನ್ ಒಂದು ರೇಸ್ ನ ಮುಖಾಂತರ ನಮ್ಗೆಲ್ಲ ಒಂದು ಪವರ್ಫುಲ್ ಮೆಸೇಜ್ ನ ಕೊಟ್ಟಿದ್ದಾರೆ. ಪೀರಿಯಡ್ಸ್ ಅನ್ನೋದು ವೀಕ್ನೆಸ್ ಅಲ್ಲ, ಅದು ಕೂಡ ಜಸ್ಟ್ ಒಂದು ನ್ಯಾಚುರಲ್ ಪ್ರೋಸೆಸ್ ಅಂತ. ಈಗಲೂ ಎಷ್ಟೋ ಅಂಗಡಿಗಳಲ್ಲಿ ಸ್ಯಾನಿಟರಿ ಪ್ಯಾಡ್ ಗಳನ್ನ ಕವರ್ ನಲ್ಲಿ ಸುತ್ತಿ ಅದು ಕಾಣದೇ ಇರೋ ಹಾಗೆ ಮುಚ್ಚಿ ಕೊಡ್ತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಅದರಲ್ಲಿ ಅಸಹ್ಯ ಪಡೋದಕ್ಕೆ ಏನಿದೆ ಅಂತ ಗೊತ್ತಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ದಿನನಿತ್ಯ ನಾವೆಲ್ಲ ಮಲಮೂತ್ರ ವಿಸರ್ಜನೆ ಮಾಡ್ತೀವಿ. ಅದೇ ರೀತಿ ಹೆಣ್ಮಕ್ಳಿಗೆ ತಿಂಗಳಲ್ಲಿ 3 ರಿಂದ 4 ದಿನ ಬ್ಲೀಡಿಂಗ್ ಆಗೋದು ಕೂಡ ಒಂದು ಕಾಮನ್ ವಿಷಯ. ನಿಮ್ಮ ಮನೆಗಳಲ್ಲಿ ಏನೇ ಆಚಾರ ವಿಚಾರಗಳಿದ್ರು ಅದನ್ನ ಪಾಲನೆ ಮಾಡಿ, ಅದಕ್ಕೆ ನಾನು ವಿರೋಧಿ ಅಲ್ಲ. ಆದ್ರೆ ಪೀರಿಯಡ್ಸ್ ಅನ್ನೋ ವಿಷಯನ ಕೆಟ್ಟದಾಗಿ ನೋಡಬೇಡಿ, ಕೆಟ್ಟದಾಗಿ ಟ್ರೀಟ್ ಮಾಡಬೇಡಿ ಅನ್ನೋದು ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ಗೆ ಅನಿಸ್ತು ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ಚಂದ್ರು.